ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗ್ಡೆ. ಇವತ್ತು ನಾನು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಅತ್ಯುತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಈ ವಿಷಯದಲ್ಲಿ ಇರುವಂತಹ ಮಾಹಿತಿ ತುಂಬ ಅಮೂಲ್ಯವಾದಂತಹ ಮಾಹಿತಿ ಆಗಿರುತ್ತದೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾನು ಹೊನ್ನಾವರ ತಾಲೂಕಿನ ರೈತ ಉತ್ಪಾದಕ ಕಂಪನಿ ನಿಯಮಿತ ಅಜ್ಜೋಡ್ಲು ಪೋಸ್ಟ್ ಕರ್ವ ಹೊನ್ನಾವರ ಇಲ್ಲಿ ನಡೆದಂತಹ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮಾಹಿತಿ ಕಾರ್ಯಾಗಾರ ಮತ್ತು ಡ್ರೋನ್ ಪ್ರಾತ್ಯಕ್ಷಿಕೆ ಕೃಷಿ ಮೌಲ್ಯವರ್ಧನೆ ಎಂಬ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೆ. ಈ ಕಾರ್ಯಕ್ರಮವು ರೈತ ಉತ್ಪಾದಕ ಸಂಘದ ವಾರ್ಷಿಕ ಸಭೆಯೂ ಸಹ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಬೇಕಾಗುವಂತಹ ಅಮೂಲ್ಯ ಮಾಹಿತಿಗಳನ್ನು ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಳೆಯಾಗಿ ನೀಡುತ್ತಾ ಬಂದರು ಮತ್ತು ಮುಖ್ಯವಾಗಿ ಡ್ರೋನ್ ಬಳಕೆಯಿಂದ ಯಾವ ರೀತಿ ನಮಗೆ ಉಪಯೋಗ ಇದೆ, ಡ್ರೋನಿಗೆ ಯಾವ ರೀತಿ ನಾವು ಔಷಧಿಯನ್ನು ತುಂಬಿ ಈಗ ವ್ಯಾಪಕವಾಗಿ ಹರಡುತ್ತಿರುವಂತಹ ಎಲೆಚುಕ್ಕಿ ರೋಗಗಳಿಗೆ ಔಷಧಿಯನ್ನು ಸಿಂಪಡಿಸಬಹುದು ಎಂಬುದನ್ನು ಕೂಲಂಕುಷವಾಗಿ ನಮಗೆ ತಿಳಿಸಿದರು. ಅದೇ ರೀತಿಯಾಗಿ ಡ್ರೋನನ್ನು ಒಂದು ಹಾರಿಸುವುದರ ಮುಖಾಂತರವಾಗಿ ಎಲ್ಲರಿಗೂ ಅದರ ಮಾಹಿತಿಯನ್ನು ನೀಡಿದರು. ಡ್ರೋನ್ ಬಳಕೆಯಿಂದ ಈಗ ವ್ಯಾಪಕವಾಗಿ ಹರಡುತ್ತಿರುವಂತಹ ಎಲೆಚುಕ್ಕಿ ರೋಗಕ್ಕೆ ಔಷಧಿಯನ್ನು ಮೇಲಿನಿಂದ ಅಡಿಕೆ ಮರದ ಹೆಡೆಗಳಿಗೆ ಸಿಂಪಡಿಸಬಹುದು ಅಂತ ಅವರು ತಿಳಿಸಿದರು. ಅದು ಸತ್ಯವೂ ಹೌದು. ಆದರೆ ಅವರನ್ನು ನಾನು ಈ ರೀತಿಯಾಗಿ ಪ್ರಶ್ನಿಸಿದೆ. ತಾವುಗಳು ಅಡಿಕೆ ಮರದ ಮೇಲಿಂದ ಔಷಧಿಯನ್ನು ಸಿಂಪಡಿಸಬಹುದು ಎಂದು ತಿಳಿಸಿದ್ದೀರಿ. ಆದರೆ ಅಡಿಕೆ ಮರಕ್ಕೆ ಎಲೆಚುಕ್ಕಿ ರೋಗಕ್ಕೆ ಬಾಧಿಸುವ ಫಂಗಸ್ ಅಡಿಕೆ ಹೆಡೆಗಳ ಕೆಳಗಡೆಯಿಂದಲೂ ಇರುತ್ತಲ್ಲವೇ? ಅದಕ್ಕೆ ನಾವು ಯಾವ ರೀತಿಯಾಗಿ ಔಷಧಿಯನ್ನು ಸಿಂಪಡಿಸಬಹುದು ಈ ಡ್ರೋನ್ನಿಂದ ಅಂತ ನಾನು ಅವರಿಗೆ ಪ್ರಶ್ನಿಸಿದೆ. ಮತ್ತು ಕರಾವಳಿ ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಬೀಳುವಾಗ ಅಡಿಕೆ ಕೊನೆಗಳಿಗೆ ಸುಲಭವಾಗಿ ಔಷಧಿಯನ್ನು ಈ ಡ್ರೋನ್ನಿಂದ ಸಿಂಪಡಿಸಬಹುದೇ ಅಂತ ನಾನು ಅವರನ್ನು ಪ್ರಶ್ನಿಸಿದೆ. ಅದಕ್ಕೆ ಅವರು ಈ ರೀತಿಯಾಗಿ ಉತ್ತರಿಸಿದರು. ಈ ಡ್ರೋನ್ ತುಂಬ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ಡ್ರೋನ್ ಆಗಿರುತ್ತದೆ. ನೀವು ನಿಮ್ಮ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಮಗೆ ನೀಡಿದರೆ ನಾವು ನಿಮಗೆ ಬೇಕಾದಂತಹ ರೀತಿಯಲ್ಲಿ ಇದರಲ್ಲಿ ವಿಶೇಷವಾದಂತಹ ಸೆನ್ಸರ್ಗಳನ್ನು ಅಳವಡಿಸಿದ್ದೇವೆ. ಯಾವುದೇ ಬಿಲ್ಡಿಂಗ್ಗಳಿಗೆ ಮತ್ತು ಮರಗಳಿಗೆ ಅಪ್ಪಳಿಸುವುದಿಲ್ಲ. ಅಕಸ್ಮಾತ್ತಾಗಿ ಪ್ರಕೃತಿ ವಿಕೋಪ, ಹಕ್ಕಿಗಳು ಇಂಥದ್ದೇನಾದ್ರು ತಾಗಿ ಅಪ್ಪಳಿಸಿದರೂ ಅದಕ್ಕೆ ಇನ್ಶೂರೆನ್ಸ್ ಕವರೇಜ್ ಆಗುತ್ತದೆ. ಮತ್ತು ಔಷಧಿಯನ್ನು ಒಂದು ಬಾರಿ ತುಂಬಿ ಕಳಿಸಿದರೆ ಬ್ಯಾಟ್ರಿ ಖಾಲಿ ಆದ ನಂತರ ಆಗುವ ಮೊದಲೇ ಅದಾಗಿಯೇ ಔಷಧಿ ತುಂಬುವ ಸ್ಥಳಕ್ಕೆ ಬರುತ್ತದೆ. ಇದರ ವೆಚ್ಚ 9 ಲಕ್ಷ ರೂಪಾಯಿಯಿಂದ ಶುರುವಾಗುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ರೈತರು ಇದನ್ನು ಉದ್ಯಮವಾಗಿ ಬಳಸಬಹುದು. ಇದಕ್ಕೆ ಎತ್ತರದ ಜಾಗಗಳಿಗೆ 6,000 ರೂಪಾಯಿ, ತಗ್ಗದ ಜಾಗಗಳಿಗೆ 3,000 ರೂಪಾಯಿಯಂತೆ ಚಾರ್ಜ್ ಮಾಡುತ್ತಾರೆ. ಮತ್ತು ಇಲ್ಲಿಯ ಪರಿಸರಕ್ಕೆ ನಿಮಗೆ ಬೇಕಾದಾಗೆ ನಾವು ಅದನ್ನು ತಯಾರಿಸಿ ಕೊಡುತ್ತೇವೆ. ಮುಂದಿನ ದಿನಗಳಲ್ಲಿ ಅಡಿಕೆ ಕೊನೆಗಳಿಗೆ ಔಷಧಿಯನ್ನು ಈ ಡ್ರೋನ್ನಿಂದನೇ ಸಿಂಪಡಿಸಬಹುದು ಅಂತ ಹೇಳಿದರು. ಈ ವಿಡಿಯೋ
ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ವಿಶೇಷವಾದಂತಹ ಮಾಹಿತಿಯನ್ನು ಹೊತ್ತುಕೊಂಡು ತಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭ ದಿನ. ನಮಸ್ಕಾರ.